ಈ ಅಧ್ಯಕ್ಷರು ಹಾಗೂ ಕಾರ್ಯದರ್ಶರಿಗೆ ಪ್ರತಿ ಕೊಟ್ಟು ಇವತ್ತಿನ ದಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಕುಶಲಾಬಾಯಿ ಇತವಂತ್ ಹಾಗೂ ಮತ್ತು ಅದೇ ರೀತಿ ಇದು ಕಾರ್ಯದರ್ಶಿಗಳಾದ ದೇವಕಿ ಶಿವಣ್ಣ ಕೊರ್ಚಿ ಅವರಿಗೆ ಸನ್ಮಾನ ಮಾಡಿ ಆದೇಶ ಪ್ರತಿಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೀವಿ. ಏನಾದರೆ ಸಂತಬೇಕು ಅಧ್ಯಕ್ಷರಿಂದ ಸನ್ಮಾನ. ನಮಸ್ಕಾರ ಎಲ್ರಿಗೂ. ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಘಟಕ ಈ ಒಂದು ಸಂಘದ ವತಿಯಿಂದ ಇವರ ನೇತೃತ್ವದಲ್ಲಿ ಇವತ್ತಿನ ದಿನ ಏನು ಅಂತಂದರೆ ಗುಲ್ಬರ್ಗ ಜಿಲ್ಲೆಯ ಮಹಿಳಾ ಸಂಘಟನೆಯ ವಾಲ್ಮೀಕಿ ಜನಾಂಗದ ಮಹಿಳಾ ಸಂಘಟನೆಯ ಒಂದು ಅಧ್ಯಕ್ಷರಾಗಿ ಎಲ್ಲ ಒಮ್ಮತ ಅಭಿಪ್ರಾಯದಿಂದ ಎಲ್ಲರೂ ನಮ್ಮ ವಾಲ್ಮೀಕಿ ಸಮುದಾಯದ ಒಂದು ವಿಭಾಗೀಯ ಹೈದರಾಬಾದ್ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಂದಕುಮಾರ್ ಪಾಟೀಲ್ ಸರ್ ಅವರು ಮತ್ತು ಅವರ ಸಂಘದವರು ಎಲ್ಲರೂ ಸೇರಿ ನೀವು ಈ ಒಂದು ಗುಲ್ಬರ್ಗ ಜಿಲ್ಲೆಯ ವಾಲ್ಮೀಕಿ ಮಹಿಳೆಯರ ಸಂಘಕ್ಕೆ ನೀವೊಂದು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಕೇಳಿಕೊಂಡಾಗ ತುಂಬ ಸಂತಸದಿಂದ ಒಪ್ಪಿಕೊಂಡು ಏನು ಅಂತಂದರೆ ಅವರ ಒಂದು ನಂದಕುಮಾರ್ ಪಾಟೀಲ್ ಅವರ ಒಂದು ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಯ ಮೇರೆಗೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಯಾವುದೇ ಮಾರ್ಗದರ್ಶನ ಇರಲಿ ಸಲಹೆ ಇರಲಿ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಅವುಗಳಿಗೆ ನನ್ನಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಸಹಕಾರವನ್ನು ನೀಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಸಮುದಾಯ ಅಂತಂದರೆ ವಾಲ್ಮೀಕಿ ಸಮುದಾಯಕ್ಕೆ ಆದಷ್ಟು ಎಲ್ಲೆಲ್ಲೇ ಇರಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ಗುಲ್ಬರ್ಗ ಜಿಲ್ಲೆಯಲ್ಲಾಗಿರ್ಬೋದು, ಎಲ್ಲೇ ನಮ್ಮ ಜನಾಂಗ ಎಲ್ಲೆಲ್ಲಿ ಹತ್ತಿ ಇದೆ ಅಂತಂದರೆ ಎಲ್ಲೆಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಎಲ್ಲೆಲ್ಲಿ ಶೈಕ್ಷಣಿಕವಾಗಿ ಸಮಸ್ಯೆಗಳಿದ್ದಾವೆ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲನ್ನ ಪರಿಗಣನೆಗೆ ತೆಗೆದುಕೊಂಡು ಪರಿಶೀಲನೆಯನ್ನು ಮಾಡಿ ಸಾಧ್ಯ ಆದಷ್ಟು ನಮ್ಮ ಸರ್ಕಾರ ಕಡೆಯಿಂದ ಯಾವ್ಯಾವ ಸೌಲಭ್ಯಗಳು ಅವರಿಗೆ ಒದಗಿಸುವುದಕ್ಕೆ ಸಾಧ್ಯ ಆಗುತ್ತೋ ಅವುಗಳನ್ನೆಲ್ಲವನ್ನೂ ಕೂಡ ಒದಗಿಸುವಂತೆ ಎಲ್ಲ ಒಂದು ಸಂಘಟನೆ ಒಳಗಡೆ ಇರತಕ್ಕಂಥ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ರಾಜ್ಯದಾದ್ಯಂತ ಮತ್ತು ವಿಭಾಗೀಯಾದ್ಯಂತ ಇರತಕ್ಕಂಥ ಎಲ್ಲ ಒಂದು ಸಂಘಟನಾಕಾರರ ವತಿಯಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಗಾಗಿ ಸಾಕಷ್ಟು ಮನಸ್ಪೂರ್ವಕವಾಗಿ ಎಲ್ಲರೂ ಒಂದು ಮನಸ್ಸಿಂದ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಎಲ್ಲರಿಗೂ ನಮ್ಮ ಒಂದು ಕುಲಬಾಂಧವರಿಗೆ ಆದಷ್ಟು ಸಹಾಯಕ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಹೃದಯದಿಂದ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಡಾಕ್ಟರ್ ಸುಲಾಬಾಯಿ ಹಿತವಂತ್ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೇವಕಿ ಅಂತ. ನಾನು ಬೇರೆ ಕಡೆಗೆ ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವಾಗ ನಮ್ಮ ಸಮಾಜದಾಗ ನಮ್ಮೆಲ್ಲರೂ ಹಿರಿಯರು ನಮ್ಮ ಸಮಾಜದೊಳಗೆ ಸಂಘಟನೆಯಲ್ಲಿ ಸೇರಿಸಿದ್ದಾರೆ. ನಾನು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡೋಕ್ಕೆ ಹೆಮ್ಮೆಯಿಂದ ಬಂದಿದ್ದೇನೆ. ನಾನು ಸಂಘಟನೆ ಕಡೆಗೆ ಕೆಲಸ ಮಾಡಿ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ದಿನ ಕಲ್ಯಾಣ ಕರ್ನಾಟಕ ಪ್ರದೇಶದ ವಾಲ್ಮೀಕಿ ನಾಯಕ ಯುವ ಘಟಕ ಡಿವಿಷನ್ ವಿಭಾಗೀಯ 6 ಜಿಲ್ಲೆಗಳ ಉಸ್ತುವಾರಿಯಾದಂಥ ನಮ್ಮ ನಂದಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರಾದ ಸುರೇಶ್ ಹವಾಲ್ದಾರ್ ಅವರ ನೇತೃತ್ವದಲ್ಲಿ ಇಂದು ನನಗೆ ಜೇವರ್ಗಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳುತ್ತಾ, ಹಾಗೆ ಇವರ ಒಂದು ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಸಮಾಜಕ್ಕಾಗಿ ಹಿತವಾಗುವಂಥ ಮತ್ತು ಸಮಾಜದ ಹೊಂದಿಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ಇಷ್ಟಪಡ್ತೇನೆ. ನಾಗರಾಜ್ ದೊರೆ ಅಂತೇಳಿ. ಮಹರ್ಷಿ ವಾಲ್ಮೀಕಿ ಅವರನ್ನು ನೆನಪಿಸಿಕೊಂಡು ಈ ಒಂದು ಸರಳ ಸಮಾರಂಭದಲ್ಲಿ ಗುಲ್ಬರ್ಗ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನೇಮಕೊಂಡಿರ್ತಕ್ಕಂಥ ಡಾಕ್ಟರ್ ಸುಲಾಬಾಯಿ ಅವರೇ, ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿರ್ತಕ್ಕಂಥ ದೇವಕಿ ಮೇಡಮ್ ಅವರೇ, ಮತ್ತು ಜೇವರ್ಗಿ ತಾಲೂಕಾ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಗರಾಜ್ ದೊರೆ ಅವರೇ, ಇವತ್ತು ನಾನು ಮೊದಲನೇದಾಗಿ ಮತ್ತು ಪ್ರಮುಖರಾಗಿರ್ತಕ್ಕಂಥ ಮಹರ್ಷಿ ಜಮದರ್ ಅವರೇ, ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮಹೇಶ್ ನಾಯಕರವರೇ, ಬಸವರಾಜ್ ಅವರೇ, ಮತ್ತು ಜೇವರ್ಗಿ ತಾಲೂಕು ಅಧ್ಯಕ್ಷರಾದಂಥ ಸುರೇಶ್ ಹವಾಲ್ದಾರ್ ಅವರೇ, ನಮ್ಮ ವೆಂಕಟೇಶ್ ಅವರೇ,
ಕೊಡ್ಚಿ ಅವರೇ ಮತ್ತು ಇಲ್ಲಿರ್ತಕ್ಕ ಎಲ್ಲ ಯುವಕ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಸುಮಾರು 2-3 ದಿನಗಳಿಂದ ಜೇವರಿ ತಾಲೂಕಿನಲ್ಲಿ ತಾವೆಲ್ಲ ಒಮ್ಮತದಿಂದ, ನಾನು ಮೊದಲನೇದಾಗಿ ನಾಗರಾಜ್ಗೆ ಅಭಿನಂದನೆ ಹೇಳೋಕ್ಕಿಂತ ಮುಂಚೆ ನಾ ಜೇವರಿ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ಅರ್ಧ ವಜಿ ಕಮ್ಮಿ ಮಾಡಿರಿ, ನೀವೇ ನಿಮ್ಮ ನೇತೃತ್ವದಲ್ಲಿ ಸಭೆ ಸೇರಿ ಅವ್ರನ್ನ ನೇಮಕ ಮಾಡಿ ನಮ್ಗೆ ಒಪ್ಪಿಸಿದ್ರಲ್ಲ, ಇದು ಭಾಳ ಸಂತೋಷ. ಯಾಕಂದ್ರೆ ನಾವಾಗಿ ಮಾಡಕ್ಕೆ ಹೋದಾಗ ಏನಪ್ಪ ಏರುಪೇರು ಆಗ್ತಿರ್ತದೆ. ನೀವೆಲ್ಲರೂ ಕೂಡಿ ಮಾಡಿದಕ್ಕೆ ನಿಮ್ಗೆ ಮೊದಲೇ ಫಸ್ಟ್ ಅಭಿನಂದನೆಗೂ ಜೇವರಿ ತಾಲೂಕು ಮುಖಂಡರಿಗೆ, ಎರಡನೇದಾಗಿ ನಾಗರಾಜ್. ಅದಕ್ಕೆ ನಾಗರಾಜ್ ಅವರು ನಿಮ್ಮ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಅಂದ್ರೆ ನಮ್ಮ ಜೇವರಿಗೆ ಹೆಂಗದಂದ್ರೆ ನಮ್ಮ ವಾಲ್ಮೀಕಿ ಸಮಾಜ ತವ್ರ ಮನೆ ಇದ್ದಂಗೆ ಅದು. ಹೀಗಾಗಿ ನೀವು ಹೆಚ್ಚಿನ ಜವಾಬ್ದಾರಿ ಏನಪ್ಪ ಯುವ ಘಟಕ ನಿಮ್ಮ ಮೇಲಿದೆ. ನೀವು ಹಿರಿಯರ ಒಂದು ಸಲಹೆ ಮೇರೆಗೆ ಇಡೀ ತಾಲೂಕಿನಿದ್ದಂಥ ತಿರುಗಾಡಿ ಸಂಘಟನೆ ಮಾಡಿ ಅಂತಕ್ಕಂಥ ಒಂದು ಮಾತನ್ನು ತಮ್ಗೆ ಹೇಳುತ್ತಾ, ಮತ್ತು ವಿಶೇಷವಾಗಿ ಇವತ್ತು ಮಹಿಳಾ ಘಟಕ ಹೊಸದಾಗಿ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಜಾರಿ ತಂದಿವಿ, ಅದು ನಮ್ಮ ಏನು ಸೋಲಾ ಮೇಡಮ್ ಅವರು ಇದ್ದಾರೆ, ಭಾಳ ಬುದ್ಧಿವಂತರು, ವಿದ್ಯಾವಂತರು, MA PhD ಡಾಕ್ಟರಾಗಿ ಉಪನ್ಯಾಸ ಮಾಡ್ತಕ್ಕಂಥವ್ರು. ಅವರ ಒಂದು ನೇತೃತ್ವದಲ್ಲಿ ಮಹಿಳಾ ಸಂಘಟನೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕದಲ್ಲಿ ಒಂದು ಗುಣಮಟ್ಟದಿಂದ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಇದ್ದಾರೆ ಅಂಥವ್ರನ್ನ, ಮತ್ತು ಅನೇಕ ವಿದ್ಯಾವಂತರು ಮನೆಯಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಮುಖ್ಯವಾಹಿನಿಗೆ ಬರೋದಿಲ್ಲ, ಅಂಥವ್ರನ್ನು ಕೂಡ ತಾವು ಸಂಘಟಿಸಿ ನಾವು ಕೂಡ ನಿಮಗೆಲ್ಲ ಸಹಾಯ ಕೊಡ್ತೀವಿ. ಅಂಥವ್ರನ್ನ ಕರೆಸಿ ಒಂದು ಉತ್ತಮವಾದಂಥ ಒಂದು ಮಹಿಳಾ ಸಂಘಟನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ತಮ್ಮ ನೇತೃತ್ವ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಮುಂಬರುವ ದಿನಗಳಲ್ಲಿ ಯುವ ಘಟಕ, ಮಹಿಳಾ ಘಟಕ ಇವೆಲ್ಲವನ್ನು ಒಗ್ಗೂಡಿಸ್ಕೊಂಡು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಏನಪ್ಪ ಸಂಘಟನೆ ಅದ, ಗುಲ್ಬರ್ಗ ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮಾಜ ಭಾರಿ ಇದೆ ಅಂತಕ್ಕಂಥ ಉಳಿದ ಜಿಲ್ಲೆಗಳು ನಮ್ಮ ಕಡೆ ನೋಡ್ಬೇಕು. ಆ ರೀತಿ ಕೇವಲ ನಾವು ಸಂಘಟನೆ ಅಷ್ಟೇ ಅಲ್ಲ, ಬೇರೆ ಬೇರೆಗಳು ನಮ್ಮ ಸಮಾಜ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಏನು ಸಮಾಜಕ್ಕೆ ಅನ್ಯಾಯ ಆಗ್ತದೆ, ಸುಳ್ಳು ಜಾತಿ ಪತ್ರ ಆಗಿರ್ಬೋದು, ಇಂಥ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮ ಸಮಾಜಕ್ಕೆ ಕಾಡ್ತಾವೆ. ಅವೆಲ್ಲರ ವಿರುದ್ಧ ಹೋರಾಟವನ್ನು ಮಾಡ್ಕೋತಾ, ಜೊತೆಗೆ ಸಮಾಜದ ಸಾಂಸ್ಕೃತಿಕ ಸಂಘಟನೆಗಳು ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರತಿ ವರ್ಷ ಒಂದು 2-3 ಸಂಘಟನೆ ಇಂಥ ಸಮಾರಂಭ ಕೂಡ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಇದಕ್ಕೆಲ್ಲರೂ ತಮ್ಮ ಸಹಕಾರ ಬೇಕಾಗ್ತದೆ. ವಿಶೇಷವಾಗಿ ಜೇವರಿ ತಾಲೂಕು ಮುಖಂಡರು ನಮ್ಮ ಬೆನ್ನಿಗೆ ಇದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ವಾಲ್ಮೀಕಿ. ನಂದಕುಮಾರ್ ಮಾಲಿ ಪಾಟೀಲ್, ವಿಭಾಗೀಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ, ಕಲಬುರಗಿ. ಮಹರ್ಷಿ ವಾಲ್ಮೀಕಿಯಲ್ಲಿ ನಮಿಸುತ್ತಾ ಈ ಒಂದು ವಿಭಾಗ ಮಟ್ಟದ ಅಧ್ಯಕ್ಷರಾದಂಥ ನಂದಕುಮಾರ್ ಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆಯನ್ನು ಚುರುಕುಗೊಳಿಸಬೇಕಂತ ಭಾಳ ದಿನಗಳಿಂದ ಒಂದು ಆಸೆ ಇಟ್ಕೊಂಡು ಅವರು ಒಂದು ಸಂಘಟನೆಯನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಒಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಇಲ್ಲಿವರೆಗೂ ಸಂಘಟನೆಗಳು ಮಾಡಿದ್ದೀವಿ, ಬಟ್ ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಮಹಿಳೆಯರ ಸಂಘಟನೆ ಮಾಡ್ತಕ್ಕಂಥದ್ದು ವಿಷಯ ಬಹಳ ಮುಖ್ಯವಾದದ್ದು. ಇವತ್ತು ಫಸ್ಟವಾಗಿ ನಾವು ಡಾಕ್ಟರ್ ಸುಶೀಲಾ ನಮ್ಕಿನ ಮುಂದುವರೆ ಚಲೋ ಅಂತ